ನಮಸ್ಕಾರ ಮಕ್ಕಳೇ. ಇಂದು ಅಕ್ಬರ್ ಮತ್ತು ಬೀರಬಲ್ಲನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು 4 ಸೋಮಾರಿಗಳು. ಏನಿದು ಕಥೆ ಅಂತ ನೋಡ್ಕೊಂಬೋಣ. ಒಂದು ದಿನ ಅಕ್ಬರ್ ಅರಸನು ತನ್ನ ರಾಜ್ಯದಲ್ಲಿ ಸೋಮಾರಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಹೇಳ್ತಾನೆ. ಇದರಲ್ಲಿ ನಿಜವಾದ ಸೋಮಾರಿಗಳು ಯಾರು ಎಂದು ತಿಳಿಯಲು ನಾನು ಕುತೂಹಲನಾಗಿದ್ದೇನೆ ಅಂತ ಬೀರಬಲ್ಲನ ಜೊತೆಗೆ ಹಂಚ್ಕೋತಾನೆ. ಬೀರಬಲ್ಲನು ಒಂದು ಪ್ರಕಟಣೆಯನ್ನು ಹೊರಡಿಸ್ತಾನೆ. ಮಹಾರಾಜರು ಎಲ್ಲ ಸೋಮಾರಿಗಳಿಗೆ ಉಚಿತ ಊಟ ಮತ್ತು ಬಹುಮಾನ ನೀಡಲಿದ್ದಾರೆ. ನಾಳೆ ಎಲ್ಲರೂ ಅರಮನೆಯ ಮೈದಾನಕ್ಕೆ ಬನ್ನಿ ಅಂತ ಒಂದು ಪ್ರಕಟಣೆಯನ್ನು ಹೊರಡಿಸ್ತಾನೆ. ಮರುದಿನ ಸಾವಿರಾರು ಜನರು ಅರಮನೆಯ ಮೈದಾನಕ್ಕೆ ಬಂದು ಸೇರ್ತಾರೆ. ಅವರೆಲ್ಲರೂ ಸೋಮಾರಿಗಳು ಅಂತ ಹೇಳ್ಕೊಂಡಿರ್ತಾರೆ. ಬೀರ್ಬಲನು ಒಮ್ಮೆ ನಕ್ಕು, ಇದರಲ್ಲಿ ನಿಜವಾದ ಸೋಮಾರಿಗಳು ಎಷ್ಟು ಜನ ಇದ್ದಾರೆ ನೋಡೋಣ ಅಂತ ಪರೀಕ್ಷಿಸಕ್ಕೆ ಹೊರಡ್ತಾನೆ. ಅವನು ಅವರೆಲ್ಲರನ್ನೂ ಒಂದು ದೊಡ್ಡ ಕೊಠಡಿಗೆ ಸೇರಿಸಿ ಹೊರಗಿನಿಂದ ಒಣ ಹುಲ್ಲನ್ನು ಬೆಂಕಿ ಹಚ್ಚಿಸುವಂತೆ ಸೈನಿಕರಿಗೆ ಹೇಳ್ತಾನೆ. ಹೊರಗಡೆ ಬೆಂಕಿ ಕಾಣ್ತಿದ್ದಂಗೆ ಸಾವಿರಾರು ಜನ ಅಲ್ಲಿಂದ ಓಡಿ ಹೋಗ್ತಾರೆ. ಅದರಲ್ಲಿ 4 ಮಾತ್ರ ಅಲ್ಲಿಯೇ ಮಲಗಿರ್ತಾರೆ. ಅದರಲ್ಲಿ ಒಬ್ಬನು ಹೇಳ್ತಾನೆ, ಏನೋ ಹೊಗೆ ಥರ ಕಾಣ್ತಾ ಇದೆ ಅಂತ. ಎರಡನೇವನು, ಹೌದು ಇರಲಿ ಬಿಡು ಅಂತಾನೆ. ಮೂರನೇವನು, ಎದ್ದು ನೋಡಲು ಸೋಮಾರಿ ಆಗ್ತಿದ್ದೀನಿ ಕಣೋ ಅಂತಾನೆ. ನಾಲ್ಕನೇವನು, ನಾನು ಮಾತನಾಡೋಕ್ಕೂ ಸೋಮಾರಿ ಆಗ್ತಾಯಿದ್ದೀನಿ ಅಂತ ಕಣ್ಣು ಮುಚ್ಕೊಂಡೇ ಹೇಳ್ತಾನೆ. ಇದನ್ನೆಲ್ಲ ಗಮನಿಸಿದ ಬೀರಬಲ್ಲು ತಕ್ಷಣ ಸೈನಿಕರಿಗೆ ಬೆಂಕಿಯನ್ನು ಆರಿಸೋಕ್ಕೆ ಹೇಳಿ ಅಲ್ಲಿ ಮಲಗಿದ್ದ 4 ಜನನನ್ನು ಅಕ್ಬರನ ಹತ್ತಿರ ಕರ್ಕೊಂಡು ಹೋಗಿ, ಮಹಾರಾಜರೇ, ಓಡಿ ಹೋದವರು ಬಹುಮಾನಕ್ಕಾಗಿ ಬಂದರು, ಆದರೆ ಈ 4 ಮಾತ್ರ ನಿಜವಾದ ಸೋಮಾರಿಗಳು. ಅಪಾಯ ಎದುರಿದ್ದರೂ ಎದ್ದು ಓಡಿ ಹೋಗಲಿಲ್ಲ, ಇವರೆಲ್ಲ ಅಲ್ಲೇ ಇದ್ದರು ಅಂತ. ಆಗ ಬೀರ್ಬಲ ನಕ್ಕು ಅಕ್ಬರು ಹೇಳ್ತಾನೆ, ಬೀರಬಲ್ಲ, ನಿನ್ನ ಚಾತುರ್ಯವನ್ನು ಮೆಚ್ಚುತ್ತೇನೆ. ಈ 4 ಸ್ವಲ್ಪ ಆಹಾರ ಮತ್ತು ಸ್ವಲ್ಪ ಧನ ಸಹಾಯ ನೀಡಿ ಸೋಮಾರಿತನವನ್ನು ಬಿಟ್ಟು ದುಡಿಯುವುದಕ್ಕೆ ಸಲಹೆ ಕೊಡ್ತಾರೆ. ಆ ಸಲಹೆಯನ್ನು ಸ್ವೀಕರಿಸಿದ ಸೋಮಾರಿಗಳು ರಾಜರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾರೆ. ಮಕ್ಕಳೇ, ಈ ಕಥೆಯ ನೀತಿ, ನಿಜವಾದ ಸೋಮಾರಿತನ ಮನುಷ್ಯನನ್ನು ಪ್ರಗತಿಗೆ ದೊಡ್ಡ ಶತ್ರು ಆಗಿರುತ್ತೆ. ಯಾವತ್ತೋ ಪರಿಶ್ರಮದಿಂದ ಯಶಸ್ಸಿನ ದಾರಿ ತೆಗೆದುಕೊಳ್ಳುತ್ತೆ ಮಕ್ಕಳೇ. ಅದರಿಂದ ನೀವು ಅಷ್ಟೇ ಸೋಮಾರಿತನ ಎಂದಿಗೂ ಮಾಡಬೇಡಿ. ಯಾವಾಗಲೂ ಚತುರರಿಂದ ನಿಮ್ಮ ಜೀವನನ ನಡೆಸಿ, ಆವಾಗ ಸುಗಮವಾಗಿರುತ್ತೆ ಮಕ್ಕಳೇ. ಎಲ್ಲರಿಗೂ